ನಮ್ಮ ದೊಡ್ಡ ಬುದ್ಧಿಯವರು ಆಗಿಂದ ಇಲ್ಲಿಂದೇ ಶಿವಪೂಜೆ ಎಲ್ಲ ಇದು ಮಾಡ್ಕೊಂಡು, ಮತ್ತು ರಾಮೇಗೌಡ್ರ ಮನೆ ಗ್ರಾಮದ ಎಲ್ಲ ಗ್ರಾಮಸ್ಥಕ್ಕೂ ಹೋಗಿ ಬಂದು ಇಲ್ಲಿ ಹಿಂದಿಂದ ಏನು ಸಂಪ್ರದಾಯ ಮಾಡ್ಕೊಂಬಂದಿದ್ದಾರೋ ಹತ್ರ ಅಂತ ಇಲ್ಲಿ ಬಂದು ಸ್ನಾನ ಮಾಡಿ ಇಲ್ಲಿಂದ ಮಠ ನುಗ್ತಾರೆ. ಚಂದ್ರಮಂಡಲ ಒಂದು ಮಾಮೂಲಿ ಸಂಪ್ರದಾಯವಾಗಿ ಒಂದು 9:30-10 ಗಂಟೆಗೆ ಚಂದ್ರಮಂಡಲ ಹಚ್ತಾರೆ ದೊಡ್ಡ ಬುದ್ಧಿಯವರು. ಅವ್ರ ಕುಟುಂಬದಲ್ಲೇ ಮಾಡ್ಕೊಬರ್ತಾರೆ. ಬೊಪಣ್ಪುರ ಕಂಡೆ ಎಲ್ಲ ಬೊಪಣ್ಪುರ ಕುರುಮಕಟ್ಟೆ ಇಲ್ಲಿಂದೇ ಹೊರಡೋದು. ಇಲ್ಲ ರಾಮೇಗೌಡ್ರ ಮನೆ ಮತ್ತು ತಮ್ಮಡಪ್ಪ ಅವ್ರ ಮನೆ ಇದು. ಹೊರಡೋದು ಯಾವಾಗ ಹಿಂದಿಂದು ಆಗಿಂದು. ಹಿಂದಿಂದು ಬುದ್ಧಿಯವರು ಮತ್ತು ಕಂಡಾಯ ಬಸಪ್ಪ ಎಲ್ಲ ಇಲ್ಲಿಂದೇ ಮಠ ನುಗ್ಗೋದು ದೇವಸ್ಥಾನ. ಇಲ್ಲಿಂದನೇ ಸಾಯಂಕಾಲ ಎಲ್ಲ ಚಂದ್ರಮಂಡಲ ಉತ್ಸವ ಎಲ್ಲ ನಡೀತದೆ. ಈಗ ಇಲ್ಲೆಲ್ಲ ಪೂಜೆ ಆಯ್ತು. ಇವಾಗ ಇಲ್ಲಿಂದ ಬುದ್ಧಿಯವ್ರ ಜೊತೆಲಿ ದೇವಸ್ಥಾನ ಸುತ್ತೆಲ್ಲ ಮೆರವಣಿಗೆ ದೇವಸ್ಥಾನದೊಳಗಡೆ ಬುದ್ಧಿಯವರು ಅವರೆಲ್ಲ ದೇವಸ್ಥಾನದೊಳಗಡೆ ಪ್ರವೇಶ ಮಾಡ್ತಾರೆ. ಜಾತ್ರೆ ಇನ್ನ ಎಷ್ಟು ದಿನ ನಡೀತದೆ? 18ನೇ ತಾರೀಕು ಇರ್ತಾನೆ ಇರೋದು 5 ದಿನ. 17ನೇ ತಾರೀಕುವರೆಗೆ ಲಾಸ್ಟ್ ದಿನ ಕಡಾಬಕಲ್ ಸೇವೆ ಅಂತ ಇರೋದು. ಡೇಟಲ್ಲಿ ಇರೋದು 5 ದಿನ. ಚಂದ್ರಮಂಡಲ, ಪಂಥಿ ಸೇವಾ, ಮತ್ತು ಮುಡಿ ಸೇವಾ, ಪಲಾರ್ ಸೇವಾ, ಮುತ್ತರಾಯನ ಸೇವಾ 5 ದಿನನೂ ನಡೀತದೆ. ನಾವು ಇದೇ ಗ್ರಾಮದವರು. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಬುದ್ಧಿಯವರು ಏನಕ್ಕೆ ಇಲ್ಲಿಗೆ ಬಂದು ಹೋಗ್ತಾರೆ ಅಂತಂದರೆ, ಅವರು ಟೈಮಿಗೆ ಸರಿಯಾಗಿ ಮಠ ನುಗ್ಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇದು ಒಂದು 3ನೇ ತಲೆಮಾರು ಅಥವಾ 4ನೇ ತಲೆಮಾರಿಂದ ನಡ್ಕೊಂಬಂದಿರೋ ಅಂಥದ್ದು. ಆ ಸಂದರ್ಭದಲ್ಲಿ ಕಾಯಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಮಠದಿಂದ ಬೇಗ ಬಿಟ್ಟಿರ್ತಾರೆ. ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಸ್ಥಳ ಬೇಕಾಗತ್ತೆ ಅವ್ರಿಗೆ ಇರೋಕ್ಕೆ. ಅದು ಅವಾಗಿಂದ ವಾಡಿಕೆ ಆಗಿದೆ. ರಾಮೇಗೌಡರ ತೋಟ, ನಾನು ಅವ್ರ ಮೊಮ್ಮಗ, ಮತ್ತು ತಮ್ಮಡಪ್ಪನವ್ರ ತೋಟದಲ್ಲಿ ಹೋಗಿ ಅಲ್ಲಿ ಆ ಟೈಮ್ನ ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿ ನಂತರ ಮಠ ನುಗ್ತಾರೆ. ವರ್ಷಕ್ಕೊಂದು ಸಲ ಬರೋದವರು. ಇದು ವಾಡಿಕೆ. ಜನವರಿಲಿ ಯಾವಾಗ ಫಸ್ಟ್ ಹುಣ್ಣಿಮೆ ಬೀಳುತ್ತೆ ಆವಾಗ ಚಂದ್ರಮಂಡಲೋತ್ಸವ 5 ದಿನ ನಡೀತದೆ. ಮತ್ತು ಕಡಬೇಕಲ್ ಸೇವೆ ಅಂತ ನಡೀತದೆ. ಅವತ್ತು ಹೋದರೆ ಮತ್ತೆ ಇನ್ನೂ 1 ವರ್ಷಕ್ಕೆ ಅವ್ರು ಬರೋದು ಇಲ್ಲಿಗೆ. ಬುದ್ಧಿಯವರು, ದೊಡ್ಡ ಬುದ್ಧಿಯವರು, ಮಠದ ಬುದ್ಧಿಯವರು. ಇದು ಒಡೆಯರ್ ಫ್ಯಾಮಿಲಿಯವರು ಆಗಿಂದ ನಡ್ಸ್ಕೊಂಡು ಬರ್ತಾರಂಥದ್ದು. ಹಾಗೆ ಮತ್ತೆ ಈ ಸಿದ್ದಪ್ಪಾಜಿ ಕ್ಷೇತ್ರದ ಬಗ್ಗೆ, ಆ ಪವಾಡದ ಬಗ್ಗೆ ಏನಾದರೂ ಹೇಳಿದ್ದೀವಿ? ಪವಾಡಗಳ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಸಾಲದು ನಮ್ಮ ಹತ್ರ. ನಾವಿಲ್ಲಿ ಹುಟ್ಟಿರೋದೇ ನಮ್ದೊಂದು ಪುಣ್ಯ ಅಂತ ತಿಳ್ಕೊಬೇಕು. ಭಕ್ತಾದಿಗಳು ವರ್ಷ ಹೆಚ್ಚಾಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಿಲ್ಲ. ಈಗ ಯಾರೋ ಒಂದು ಅರ್ಕೆ ಹೊತ್ಕೊಂಡಿರ್ತಾರೆ, ಬರ್ತಾರೆ, ಅವ್ರ ಜೊತೆಲಿ ಬಂದವರು ಒಂದು ಅರ್ಕೆ ಹೊತ್ಕೊತಿರ್ತಾರೆ. ದೂರದಿಂದ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಸಿದ್ದಪ್ಪಾಜಿ ಒಲಿತಾ ಇದ್ದಾನೆ. ಹಂಗಾಗಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಭಕ್ತರ ಸಾಗರ ಜಾಸ್ತಿ, ದಿನೇ ದಿನೇ ಕಡಿಮೆ ಅಂದರೂ ಈಗ ಇವತ್ತು 3 ರಿಂದ 3.5 ಲಕ್ಷ ಜನ ಸೇರ್ತಾರೆ ಚಂದ್ರಮಂಡಲೋತ್ಸವಕ್ಕೆ. ಶುಕ್ರವಾರ ಗಂಟ ಹಿಂಗೆ ತುಂಬ ಪರ್ಸೆಲ್ ಇರ್ತದೆ. ಆಮೇಲೆ ಈಗ ಹಬ್ಬ ಸಂಕ್ರಾಂತಿ ಬೀಳೋದ್ರಿಂದ ಜನಗಳು ಕೆಲವರು ಬರೋಕ್ಕಾಗದೇ ಇದ್ದವ್ರು ಏನು ಮಾಡ್ತಾರೆ, ಜಾತ್ರೆ ಮುಗಿದಾದ್ಮೇಲೆ ಬಂದು ಅರ್ಕೆಗಳನ್ನ ತೀರಿಸ್ತಾರೆ. ಗುರುವಾರ, ಶುಕ್ರವಾರ, ಶನಿವಾರ ಗಂಟೆ ಇರುತ್ತೆ. ಇದು ವಾಡಿಕೆ. ಬುದ್ಧಿಯವರು ಮುಡಿ ಸೇವೆ ಅಂತ ಇರುತ್ತೆ. ಮೊದಲನೇ ದಿನ ಚಂದ್ರಮಂಡಲೋತ್ಸವ, ಆಮೇಲೆ ಬಿಡ್ತಿ ಸೇವೆ, ಆಮೇಲೆ ಮುಡಿ ಸೇವೆ ದಿನ ಬುದ್ಧಿಯವರು ಮುಡಿ ಕೊಡ್ತಾರೆ. ತದನಂತರ ಸಂಜೆವರೆಗೂ ಮುಡಿ ಸೇವೆ ಅಂತ ಇರ್ತದೆ. ಅದಾದಮೇಲೆ ಮುತ್ತರಾಯನ ಸೇವೆ, ಕಡಬೇಕಲ್ ಸೇವೆ ಅಂತ ಇರ್ತದೆ. ಕಡಬೇಕಲ್ ಸೇವೆ ದಿನ ಒಂದು ವಾಡಿಕೆ ಏನು ಅಂತಂದರೆ, ಅಲ್ಲಿಂದ ಒಂದು ಇದಿದೆ, ಅಲ್ಲೊಂದು ಕಲ್ಲಿದೆ ಮಠದಿಂದ ಆಚೆ ಬರಬೇಕಾದ್ರೆ. ಆ ರೋಡಲ್ಲಿ ಮಧ್ಯದಲ್ಲಿ ಇವಾಗಲೂ ಇದೆ, ನೀವು ಅದನ್ನು ನೋಡ್ಬೋದು. ಅವರು ಅಲ್ಲಿ ಬಂದು ಹೊರಡಬೇಕಾದ್ರೆ ಮುತ್ತತ್ತಿಂದ ಇದೊಂದು ನಂಬಿಕೆ, ಒಂದು ಗರುಡ ಬರುತ್ತೆ. ಗರುಡ ಬಂದು ಪ್ರತಿ ವರ್ಷ ಅವರು ಹೊರಡಬೇಕಾದ್ರೆ ಅದು 3 ಸುತ್ತು ಹಾಕಾದ್ಮೇಲೆ ಅವರು ಅಲ್ಲಿಂದ ಹೊರಡ್ತಾರೆ. ಇದೊಂದು ನಂಬಿಕೆ. 3 ಸುತ್ತೋದಲ್ಲಿ ಅಲ್ಲಿ ಮಠ ಇದೆ, ಮಠದ ಹತ್ರ ಒಂದು ಕಲ್ಲಿದೆ. ಆ ಕಲ್ಲಿಂದ ಹೊರಡಬೇಕಾದ್ರೆ ಅವರು ಒಂದು 2 ಕಿಲೋಮೀಟರ್ ಇಲ್ಲಿ ಹಳೆ ಮಠದಿಂದ ಹೊಸ ಮಠದವರೆಗೂ ನಡ್ಕೊ ಬಂದು ಅಲ್ಲಿಂದ ಕಾರಲ್ಲಿ ಪ್ರತಿ ಹಳ್ಳಿಗಳಿಗೂ ವಿಸಿಟ್ ಕೊಟ್ಕೊಂಡು ಹೋಗ್ತಾರೆ. ಓಕೆ. ಇದೊಂದು ನಂಬಿಕೆ ನಡೀತಿದೆ. ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಿಲ್ಲ. ಭಕ್ತಾದಿಗಳ ಜನಸಾಗರ ದಿನೇ ದಿನೇ ಹೆಚ್ಚಿಗೆ ಜಾಸ್ತಿ ಆಗ್ತಿದೆ. ಸಮಸ್ಯೆ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಪಂಥಿ ಸೇವೆನ ಮಾಡೋಕ್ಕೆ ಬೇರೆಯವರು ಅದು ತೊಂದರೆ ಕೊಟ್ಟರು. ಅದು ಇನ್ನೂ ಕೋರ್ಟಲ್ಲಿದೆ, ನಡೀತಾ ಇದೆ. ಅದು ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ. ಬಟ್ ಆಗುತ್ತೆ, ಇನ್ನೂ ಸಿಕ್ಕಿಲ್ಲ. ಅದೊಂದು ತೊಂದರೆ ಆಗಿದೆ. ಮುಂದೊಂದು ದಿನ ಅದು ನ್ಯಾಯ ಸಿಗುತ್ತೆ. ಮತ್ತು ಈ ಸಿದ್ದಪ್ಪಾಜಿ ಅವ್ರದ್ದು ಈಗ ಹೇಳಿದ್ರಿ ನೀವು, ಮೊದಲೇ ಬುದ್ಧಿಯವರೇ ಮೊದಲು ಮುಡಿ ಕೊಡೋದಾ? ಮುಡಿ ಸೇವೆಗೆ ಹೌದು. ಅವರು ಕೊಟ್ಟಾದ್ಮೇಲೆ ಫಸ್ಟ್ ಅವರು ಮುಡಿ ಕೊಟ್ಟಾದ್ಮೇಲೆ ಅಲ್ಲಿಂದ ಮುಡಿ ಶುರು.
ಆಮೇಲೆ ಭಕ್ತಾದಿಗಳೆಲ್ಲ ಮುಡಿ ಕೊಡೋದು. ಮುಡಿ ಕೊಡ್ತಾರೆ. ಅವ್ರು ಬೆಳಗಿನ ಜಾವ ಒಳ್ಳೆ ಗಳಿಗೆ ನೋಡಿ 4:15 5 ಗಂಟೆಲೋ ಮುಹೂರ್ತ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಡಿ ಕೊಡ್ತಾರೆ.